ಇಷ್ಟು ದಿನ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ಗೆ ವೆಯ್ಟ್ ಮಾಡ್ತಾ ಇರಿ, ಫೈನಲಿ ನಿಮ್ಮ ರಿಸಲ್ಟ್ಸ್ನ ನೀವು ಆದಷ್ಟು ಬೇಗ ಚೆಕ್ ಮಾಡ್ಕೋಬೋದು. ಈಗ ಆಲ್ರೆಡಿ ಸರ್ಕ್ಯುಲೇಟ್ ಆಗಿದ್ದ ಡೇಟ್ ಯಾವುದು ಅಂತ ಹೇಳಿದ್ರೆ ಏಪ್ರಿಲ್ 7 ನಿಮ್ಮ ರಿಸಲ್ಟ್ಸ್ನ ರಿಲೀಸ್ ಮಾಡ್ತಾರೆ ಅಂತ. ಸೊ ನಾಳೆ ಏಪ್ರಿಲ್ 7, ಹಾಗಾದರೆ ನಿಮ್ಮ ರಿಸಲ್ಟ್ಸು ನಾಳೆನೇ ಬರುತ್ತಾ ಅಥವಾ ಏನಾದರೂ ಡಿಲೇ ಆಗೋ ಚಾನ್ಸಸ್ ಇದೆಯಾ? ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ನೀವು ಈಗ CET ಪ್ರಿಪೇರ್ ಆಗ್ತಾ ಇರ್ತೀರಾ, ಸುಮ್ಮನೆ ಪದೇ ಪದೇ PU ರಿಸಲ್ಟ್ಸ್ ಬಗ್ಗೆ ಚೆಕ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತು ಅಂದರೆ ಸಾಕು, ನಾನು ನಿಮಗೆ ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆದ್ದರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ, ಸೊ ಟೆನ್ಷನ್ ಕಮ್ಮಿ ಆಗುತ್ತೆ. ಈ ಒಂದು ಟೂಲ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಎವ್ರಿ 15 ಸೆಕೆಂಡ್ಸು ನಿಮ್ಮ ವೆಬ್ಸೈಟ್ನ ಚೆಕ್ ಮಾಡ್ತಾ ಇರುತ್ತೆ. ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಿಳಿಸ್ಕೊಡುತ್ತೆ. ಸೊ ಆವಾಗ ನಾನು ವಾಟ್ಸಪ್ ಚಾನಲ್ ಆಗಿರ್ಬೋದು ಅಥವಾ ವಿಡಿಯೋ ಮಾಡಿ ನಿಮಗೆ ಸಪ್ರೇಟಾಗಿ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ನಿಮಗೆ ಅಂತಲೇ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಫ್ರೀ ಮಾಕ್ ಟೆಸ್ಟ್ಗಳನ್ನ ಪ್ರತಿ ಚಾಪ್ಟರ್ನು ನಾನು ನಿಮಗೆ ಮಾಕ್ ಟೆಸ್ಟ್ ರೆಡಿ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ಪ್ರತಿದಿನ 2ರಿಂದ 3 ಚಾಪ್ಟರು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಯಾರೆಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಈಗ ನಿಮ್ಮ ರಿಸಲ್ಟ್ ಬಗ್ಗೆ ಮಾತಾಡೋದಾದರೆ, ನಿಮ್ಮ ರಿಸಲ್ಟು ಏನು ಅನೌನ್ಸ್ ಆಗಬೇಕೋ ಅದು ಏಪ್ರಿಲ್ 7 ಆಲ್ಮೋಸ್ಟ್ 90% ರಿಲೀಸ್ ಆಗೋ ಚಾನ್ಸಸ್ ಇದೆ. ಸೊ ನಾಳೆ ನಿಮ್ಮ ರಿಸಲ್ಟ್ ಅಂದರೆ ಇವತ್ತು ಈವ್ನಿಂಗ್ ಅಷ್ಟರಲ್ಲಿ ನೋಟಿಫಿಕೇಷನ್ ರಿಲೀಸ್ ಮಾಡಬೇಕು. ಆವಾಗ ಮಾತ್ರ ನೀವು ಕನ್ಫರ್ಮ್ ಆಗಿ ನೀವು ಅಸ್ಯೂಮ್ ಮಾಡ್ಕೋಬೋದು ಏನಂತ ಹೇಳಿದ್ರೆ ಏಪ್ರಿಲ್ 7 ರಿಲೀಸ್ ಆಗುತ್ತೆ ನಿಮ್ಮ ರಿಸಲ್ಟ್ ಅಂತ. ಅಕಸ್ಮಾತು ಇವತ್ತು ಏನೂ ಅಪ್ಡೇಟ್ ಬರಲಿಲ್ಲ ಅಂತ ಹೇಳಿದ್ರೆ ನಾಳೆ ಏನಾದರೂ ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ, ಅಥವಾ ಇನ್ನೇನಾದರೂ ಏಪ್ರಿಲ್ 10 ಅಥವಾ ಏಪ್ರಿಲ್ 9 ಈ ರೀತಿ ಏನೇ ಡೇಟ್ ಚೇಂಜ್ ಆದರೂ ಅದು ರಿಸಲ್ಟ್ ಪ್ರೀವಿಯಸ್ ದಿನ ನಿಮಗೆ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಲೇಬೇಕು. ಶೆಡ್ಯೂಲು ಯಾವಾಗ ರಿಲೀಸ್ ಮಾಡ್ತಾರೆ, ಯಾವ ಟೈಮಿಗೆ ರಿಲೀಸ್ ಮಾಡ್ತಾರೆ ಅಂತ. ಸೊ ಅದರಲ್ಲಿ ಯಾವುದೇ ರೀತಿ ಹೊರೆಯೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಎಲ್ಲ ರಿಸಲ್ಟ್ಸು ಚೆನ್ನಾಗೇ ಬಂದಿರುತ್ತೆ. ಅಕಸ್ಮಾತು ಇದರಲ್ಲಿ ಏನು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನಿಮ್ಮ ರಿಸಲ್ಟ್ಸು, ಅಂದರೆ ನಿಮ್ಮ ಎಫರ್ಟ್ಸ್ಗೆ ಮಾರ್ಕ್ಸು ಸಾಲಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಕೂಡ ನಿಮಗೆ ಸೆಕೆಂಡ್ PUC ಎಕ್ಸಾಮ್ 2 ಇದೆ. ಸೊ ಅದರಲ್ಲಿ ನೀವು ಸ್ಕೋರ್ ಮಾಡ್ಕೋಬೋದು. ಬಟ್ ನಿಮ್ಮ CETಗಿರೋದು ಒಂದೇ ಆಪ್ಷನ್ನು, ಆದ್ದರಿಂದ ಈಗಲೇ ನೀವು ಸ್ಟಡಿ ಮಾಡಲೇಬೇಕು. ಒಂದೊಳ್ಳೆ ಇಂಜಿನಿಯರಿಂಗ್ ಕಾಲೇಜ್ನ ಪಡ್ಕೋಬೋದಾಗಿರುತ್ತೆ. ಸೊ ಆದ್ದರಿಂದ ನಿಮ್ಮ KCET ಪ್ರಿಪ್ರೇಷನ್ನ ನೀವು ಎಲ್ಲೂ ಕೂಡ ಸ್ಟಾಪ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಜಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತು ಅಂದರೆ ಸಾಕು, ನಾನು ನಿಮಗೆ ನೆಕ್ಸ್ಟು ರಿಸಲ್ಟ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.